ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ಹೊತ್ತು ತಂದಾಯಿತು. ಈಗ ನಾನು ಕತೆ ಹೇಳೋಕೆ ಹೊರಟಿರುವ ಕಲಾವಿದೆ ದಕ್ಷಿಣ ಭಾರತ ಅಲ್ಲ ಪಂಚಭಾಷಾ ತಾರೆ ನಮ್ಮ ಅಂಬಿಕಾ ಮೇಡಮ್ ಅವರ ಸಹೋದರಿ ರಾಧಾ ಅವರ ಬಗ್ಗೆ. ರಾಧಾ ಅವರು ಮೂಲತಃ ನಿಮಗೆಲ್ಲ ಗೊತ್ತು, ಅಂಬಿಕಾ ಮೇಡಮ್ ಅವರು ರಾಧಾ ಅವರು ಕೇರಳ ಕಡೆಯವರು, ತ್ರಿವೆಂಡ್ರಮ್ ಕಡೆಯವರು. ಅವ್ರ ತಂದೆ ತಾಯಿ 3 ಜನ ಸಿಸ್ಟರ್ಸು. ನಮ್ಮ ಅಂಬಿಕಾ ಮೇಡಮ್ ಅವರ ನಿಜವಾದ ಹೆಸರು ಭ್ರಮರಾಂಬಿಕಾ, ಅದಾದಮೇಲೆ ಮಲ್ಲಿಕಾ ಮೇಡಮ್ ಅವರು, ಅಂಬಿಕಾ ಮೇಡಮ್ ಅವ್ರ ಸಿಸ್ಟರ್. ಆಮೇಲೆ ರಾಧಾ ಅವರ ನಿಜವಾದ ಹೆಸರು ಬಂದ್ಬಿಟ್ಟು ಉದಯ ಚಂದ್ರಿಕಾ. ಆಮೇಲೆ ಇಬ್ಬರು ಬ್ರದರ್ಸ್ ಇದ್ದಾರೆ. ನಾನು ರಾಧಾ ಅವರ ಕತೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವರು ಸ್ಕೂಲ್ನಲ್ಲಿ ಓದ್ತಾ ಇದ್ರಂತೆ, 9ನೇ ಕ್ಲಾಸು ಓದುವಂಥ ಒಂದು ಸಂದರ್ಭ. ಅಂಬಿಕಾ ಅವರು ಆಲ್ರೆಡಿ ಚೈಲ್ಡ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡಿದರು. ಭಾರತಿ ರಾಜ ಅಂತ ಒಬ್ಬ ನಮ್ಮ ದಕ್ಷಿಣ ಭಾರತದ ಬಹಳ ಹೆಮ್ಮೆಯ ನಿರ್ದೇಶಕ, ತಮಿಳು ಚಿತ್ರದ ನಿರ್ದೇಶಕ, ಅಲೈಗಳು ಓಯಿರುವುದಿಲ್ಲೈ ಅನ್ನೋ ಒಂದು ತಮಿಳು ಸಿನಿಮಾನ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ದಾರೆ. ಕಾರ್ತಿಕ್ ಅಂತ ಏನು ತಮಿಳುನಾಡಲ್ಲಿ ಒಂದು ಅಗ್ನಿ ನಕ್ಷತ್ರಮು ಈ ಥರ ಸಾಕಷ್ಟು ಜನಪ್ರಿಯ ಚಿತ್ರಗಳಲ್ಲಿ ನಟಿಸಿದ್ರು ಅವರು. ಅವರ ಮೊದಲನೇ ಸಿನಿಮಾ ಕೂಡ ಅದಾಗಿತ್ತು. ಇನ್ಫ್ಯಾಕ್ಟ್ ಮುರಳಿ ಸರ್, ನಮ್ಮ ಸಿದ್ಧಲಿಂಗಯ್ಯ ಸರ್ ಅವ್ರ ಮಗ ಮುರಳಿ ಅವ್ರನ್ನ ಆ ಪಿಕ್ಚರ್ ಆಡಿಷನ್ಗೆ ಹೋಗಿದ್ರು. ಬಟ್ ಅವರು ಆ ಸಿನಿಮಾಗೆ ಸೆಲೆಕ್ಟ್ ಆಗಲಿಲ್ಲ. ಅದು ಇಲ್ಲಾಂದರೆ ಅದಕ್ಕಾಗಬೇಕಾಗಿತ್ತು ಅವರು. ಆ ಸಿನಿಮಾಗೆ ಅಂಬಿಕಾ ಮೇಡಮ್ ಅವರು ಆಡಿಷನ್ ಕೊಡೋದಕ್ಕೆ ಹೋಗಿದ್ದಾರೆ. ಬಟ್ ಅಂಬಿಕಾ ಮೇಡಮ್ ಅವ್ರನ್ನ ನೋಡಿ ಡೈರೆಕ್ಟರ್ ಭಾರತಿ ರಾಜ ಅವರು, ಇಲ್ಲ ನನ್ನ ಕ್ಯಾರೆಕ್ಟ್ರಿಗೆ ಸ್ವಲ್ಪ ಒಂಚೂರು ಈ ತಮಿಳಿಯನ್ ಫೀಲ್ ಇರಬೇಕಾದ್ರೆ ಒಂಚೂರು ಡಸ್ಕಿ ಆಗಿರಬೇಕು, ಈ ಕಲರು ಸ್ಕಿನ್ ಟೋನ್ ಎಲ್ಲ. ಸೊ ಹಾಗಾಗಿ ನಿಮ್ಗೆ ಬೇರೆ ಮಕ್ಕಳು ಇದ್ದಾರೆ ಅಂತ ಅಂಬಿಕಾ ಮೇಡಮ್ ಅವ್ರ ತಾಯಿನ ಕೇಳಿದಾರಂತೆ. ಒಂದು ಫೋಟೋ ತೋರಿಸಿದ್ದಾರೆ. ಆ ಫೋಟೋದಲ್ಲಿ ಇವ್ರು 3 ಜನ ಸಿಸ್ಟರ್ಸು, ಅಂಬಿಕಾ ಮೇಡಮ್ ಅವರು, ಅವ್ರ ಸಿಸ್ಟರ್ ಮಲ್ಲಿಕಾ, ಆಮೇಲೆ ರಾಧಾ ಅವರು. ನನಗೆ ಇವರು ಓಕೆ ಅಂತ ಹೇಳಿದ್ದಾರೆ. ಅವ್ರು ಇನ್ನೂ ಚಿಕ್ಕವಳು, 9ನೇ ಕ್ಲಾಸ್ ಓದ್ತಾ ಇದ್ದಾರೆ. ಇಲ್ಲ ಒಂದ್ಸತಿ ಬಂದು ನೋಡ್ತೀವಿ ಅಂತ ಬಂದು ನೋಡಿ ಓಕೆ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿ ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಅದರದ್ದೇ ತೆಲುಗು ವರ್ಷನ್ ಸೀತಾಕೊಕ ಚಿಲ್ಲ ಅಂತ ಒಂದು ಕಾಣುತ್ತೆ ಟೈಟ್ಲು. ಆ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿ ಅದು ಅವರು ಒಂದು ಅದ್ಭುತವಾದ ಡ್ಯಾನ್ಸರು. ಚಿರಂಜೀವಿ ಸರ್ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದು ಒಂದು ಇವರು ಡ್ಯಾನ್ಸ್ ಕಾಂಬಿನೇಷನ್ನೇ ಒಂದು ಟ್ರೆಂಡ್ ಸೆಟ್ಟಿಂಗ್ ಆಗಿರುವಂಥ ಕಾಂಬಿನೇಷನ್. ಅಷ್ಟೇ ಅಲ್ಲದೆ ನಮ್ಮ ಕನ್ನಡದಲ್ಲಿ ನಮ್ಮ ದಾದಾ ಜೊತೆ ಸೌಭಾಗ್ಯಲಕ್ಷ್ಮಿ ಚಿತ್ರದಲ್ಲಿ ನಟಿಸಿದ್ದಾರೆ. ನಮ್ಮ ಕನಸುಗಾರನ ಜೊತೆ 1000 ಸುಳ್ಳು ನಟಿಸಿದ್ದಾರೆ. ಹಾಗೆ ನಮ್ಮ ಶರತ್ ಬಾಬು ಅವ್ರ ಜೊತೆ ರಣಚಂಡಿ ಅನ್ನೋ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ. ಹೀಗೆ ರಾಧಾ ಒಬ್ಬ ಅಪ್ಪಟ ಕಲಾವಿದೆ. ಹೀಗೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿ 5 ಭಾಷೆಗಳಲ್ಲೂ ನಟಿಸಿದ್ದಾರೆ. ಅವ್ರ ಮಗಳು ಕೂಡ ಕಾರ್ತಿಕಾ ಅಂತ, ಅವ್ರ ಮಗಳು ಕೂಡ ನಮ್ಮ ದರ್ಶನ್ ಸರ್ ಜೊತೆಗೆ ಬೃಂದಾವನ ಚಿತ್ರದಲ್ಲಿ ಇಬ್ಬರು ಹೀರೋಯಿನಲ್ಲಿ ಒನ್ ಆಫ್ ದ ಹೀರೋಯಿನ್ ನಾಯಕಿಯಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಸೊ ಇದು ರಾಧಾ ಅವ್ರ ಬಗ್ಗೆ ನಿಮಗೆ ತಿಳಿಸ್ಬೇಕಾಗಿದ್ದಂಥ ಒಂದು ಮಾಹಿತಿ. ಬಹುಶಃ ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಈ ಒಂದು ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.